ನಮಸ್ಕಾರ ಫ್ರೆಂಡ್ಸ್, ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಸೊ ಹ್ಯಾಪಿ ಶ್ರೀರಾಮ್ ನವಮಿ. ಸೊ ಇವತ್ತು ನಾನು ಇಡ್ಲಿ ಹಿಟ್ಟು ಮತ್ತು ಓವೆನಲ್ಲಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಯಿತಾ, ಬನ್ನಿ ನೋಡೋಣ ಹೇಗೆ ಮಾಡೋದು ಅಂಥೇಳಿ. ಸೊ ನೋಡಿ, ಇದರಲ್ಲಿ ನಾನು ಒಂದು ಸ್ವಲ್ಪ ಮಂಡಾಳನ್ನ ತೊಯ್ಸಿಟ್ಕೊಳ್ತಾ ಇದ್ದೀನಿ. ಮಂಡಕ್ಕಿನ ಒಂದು 5 ನಿಮಿಷ ನೆನಿಬೇಕಷ್ಟೇ. ಸೊ ಮುಂಚೆನೇ ನಾನು 3 ತಾಸುಗಟ್ಟಲೆ ನಾನು ಉದ್ದಿನ ಬೇಳೆ ನೆನೆಸಿ ಇಟ್ಟಿದ್ದೆ. ಸೊ ನೋಡಿ, 3 ಅವರ್ ನೆನೆಸಿಡ್ಬೇಕು. ಆಮೇಲೆ ಅದ್ರ ಜೊತೆಗೆ ಪಕ್ಕದಲ್ಲಿ ಮತ್ತೆ ನಾನು ರವೆ ಕೂಡ ನೆನೆಸಿಟ್ಟಿದ್ದೆ. ಸೊ ಅದನ್ನು ಈಗ ನಾನು 3 ಅವರ್ ಆದಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ನೀರನ್ನೆಲ್ಲ ತಗೊಂಡು ಅದನ್ನು ಮಿಕ್ಸಿ ಮಾಡ್ಕೋಬೇಕು ಫಸ್ಟಿಗೆ. ಅದ್ರ ಜೊತೆಗೆ ಮಿಕ್ಸಿ ಮಾಡ್ಕೊಳ್ಳೋಕೆ ಮುಂಚೆ ಅದ್ರ ಜೊತೆಗೆ ಮಂಡಕ್ಕಿ ಏನು ನೆನೆಸಿಟ್ಟಿದ್ವಲ್ಲ, ಸೊ ಅದನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಮಂಡಕ್ಕಿ ಹಾಕೋದ್ರಿಂದ ಸಾಫ್ಟಾಗಿ ಆಗುತ್ತೆ, ಇಡ್ಲಿ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನೋಡಿ, ಈಗ ರವಾನು ನೆನೆಸಿಟ್ಟಿದ್ನಲ್ಲ ನಾನು, ಇಡ್ಲಿ ರವಾನ, ಅದನ್ನು ಸಹ ನಾನು ನೀರು ತೆಗೆದುಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಈ ಉದ್ದಿನ ಹಿಟ್ಟು ಮತ್ತು ರವೆ ಎರಡನ್ನೂ ಸೇರಿಸಿ ಒಂದ್ಸರಿ ಮಿಕ್ಸಿ ಮಾಡ್ಕೋಬೇಕು ನೋಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಸೊ ನೋಡಿ, ಈ ಥರ ಮಿಕ್ಸಿ ಮಾಡ್ಕೋಬೇಕು. ಈ ಥರ ಆಯಿತು ಅಂತಂದರೆ ರಾತ್ರಿ ಪೂರ ಫಾರ್ಮೇಟ್ ಆಗೋಕ್ಕೆ ಬಿಟ್ಬಿಡ್ಬೇಕು ಇಡ್ಲಿ ಹಿಟ್ಟನ್ನ. ನೋಡಿ, 1 ಪಿಂಚಷ್ಟು ನಾನು ಸೋಡಾ ಪುಡಿ ಹಾಕಿ ಇಡ್ತೀನಿ. ಈಗ ಇದನ್ನು ಓವರ್ ನೈಟ್ ನೆನೆಸಿಡ್ಬೇಕು ಅದನ್ನು. ಸೊ ಮರುದಿನ ಬೆಳಗ್ಗೆ ಅದನ್ನು ನೋಡಿ, ಈಗ ಎಷ್ಟು ಚೆನ್ನಾಗಿ ಉಕ್ಕಿ ಬಂದಿದೆ ಇಡ್ಲಿ ಹಿಟ್ಟು, ನೋಡ್ತಾ ಇರ್ಬೋದಲ್ಲ. ನೋಡಿ, ಈ ಥರ ಉಕ್ಕಿ ಬಂದಿದ್ದ ಹಿಟ್ಟು ಅಂತಂತಂದರೆ ತುಂಬ ಚೆನ್ನಾಗಿ ಆಗುತ್ತೆ ಇಡ್ಲಿ, ಸಾಫ್ಟಾಗಿ ಆಗಿರುತ್ತೆ. ಸೊ ನೋಡಿ, ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು, ಇಡ್ಲಿದು ಏನು ಪ್ಲೇಟ್ಸ್ ಇದೆಯಲ್ಲ, ಓವನ್ ಪ್ಲೇಟ್ಸ್ ಇದು. ಸೊ ಓವೆನಲ್ಲಿ ಹೇಗೆ ಇಡ್ಲಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೀಗ. ಸೊ ನೋಡಿ, ಆ ಪ್ಲೇಟ್ಸಿಗೆಲ್ಲ ಚೂರು ಎಣ್ಣೆ ಹಚ್ಕೊಂಡಿದ್ದೀನಿ. ಒಂದು ಸತಿ ಎಣ್ಣೆ ಹಚ್ಚಿದ್ರೆ ಸಾಕು. 1 ಗ್ಲಾಸ್ ಅಷ್ಟು ನೀರು ಕೆಳಗಡೆ ಹಾಕ್ತಾ ಇದ್ದೀನಿ ಅದರಲ್ಲಿ ನೋಡಿ. ಸೊ ಇಡ್ಲಿ ಹಿಟ್ಟೆಲ್ಲ ಹಾಕಿಬಿಟ್ಟು ಈಗ ಅದನ್ನು ಅದ್ರದ್ದೇ ಕ್ಯಾಪ್ ಇರುತ್ತೆ, ಅದನ್ನು ಮುಚ್ಚಿ ಈಗ ಓವೆನಲ್ಲಿ ಇಡೋಣ ನೋಡಿ. ಸೊ ನಾನು ಒಂದು 4 ಮಿನಿಟಿಗೆ ನಾನು ಸೆಟ್ ಮಾಡಿ ಇಡ್ತೀನಿ ಈಗ ಅದನ್ನು ನೋಡಿ. ಸೊ ಆಗ್ತಾ ಇದೆ ಇಡ್ಲಿ. 4 ನಿಮಿಷ ಆದಮೇಲೆ, 4 ನಿಮಿಷ ಆದಮೇಲೆ ನೋಡಿ, ಇಡ್ಲಿ ಎಷ್ಟು ಚೆನ್ನಾಗಾಗಿದೆ, ಮೃದುವಾಗಿ ಆಗಿದೆ. ಬಿಸಿ ಬಿಸಿ ಇಡ್ಲಿ ರೆಡಿ ಆಗಿದೆ. ಸಾಫ್ಟಾಗಿರುತ್ತೆ ನೋಡಿ, ಎಷ್ಟು ಸಾಫ್ಟಾಗಿದೆ ಅಲ್ವಾ? ಸೊ ನೀವು ಇದನ್ನು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ತಿಳಿಸ್ಕೊಡಿ ಆಯಿತಾ. ಇಡ್ಲಿ ಹಿಟ್ಟು ಈ ಥರ ಮಾಡ್ಕೊಳ್ಳಿ. ಅದಕ್ಕಿನ್ನೂ ನೀವು ಆಪ್ಷನಲ್ ಬೇಕಾದರೆ ಹಿಟ್ಟಿಗೆ ನೆನೆಸಿಡುವಾಗಲೇ ಮೆಂತೆ ಸಹಿತ ಹಾಕಿ ನೆನೆಸಿಡ್ಬೋದು, ಅದು ಸಹ ಚೆನ್ನಾಗಾಗುತ್ತೆ ನೋಡಿ. ತುಂಬ ಟೇಸ್ಟಿಯಾಗಿತ್ತು, ಚಟ್ನಿ ಜೊತೆಗೆ ಹಚ್ಕೊಂಡು ತಿಂದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.